ನಮಸ್ಕಾರ. ಇವತ್ತಿನ ವಿಡಿಯೋ ನಿಫ್ಟಿ 25,000 ಯಾವಾಗ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಬಹಳ ಜನ ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಇವತ್ತಿನ ವಿಡಿಯೋನ ಸೃಷ್ಟಿ ಮಾಡಿದ್ದೇವೆ. ಸದ್ಯಕ್ಕೆ ನಿಫ್ಟಿ 24,000 ಪಾಯಿಂಟ್ ಅನ್ನು ತಲುಪಿದೆ. ಇದೊಂದು ದೊಡ್ಡ ರ್ಯಾಲಿ. ನಿಫ್ಟಿ ಇಂಡೆಕ್ಸ್ ಅದಕ್ಕಿಂತ ಮುಂಚೆ 6% ಕೆಳಗೆ ಬಿದ್ದಿದ್ದು ಸಿಂಗಲ್ ಡೇ. 1000 ಪಾಯಿಂಟಿಗೆ ಅನುಗುಣವಾಗಿ ನಿಫ್ಟಿಯ ಒಂದು ಪ್ರಯಾಣವನ್ನು ನೋಡಿದ್ರೆ ಬಹಳ ಎಕ್ಸೈಟಿಂಗ್ ಅನಿಸುತ್ತೆ. ನಿಫ್ಟಿಯನ್ನು ಸ್ಟಾರ್ಟ್ ಮಾಡಿದ್ದು ನವೆಂಬರ್ 1995 ಅಲ್ಲಿ. ನಿಫ್ಟಿಯ ಮೈಲ್ ಸ್ಟೋನ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. 1,000 ಪಾಯಿಂಟ್ ತಲುಪಿದ್ದು ನವೆಂಬರ್ 1995. 2,000 ಪಾಯಿಂಟಿಗೆ ಜಂಪ್ ಆಗಿದ್ದು ಡಿಸೆಂಬರ್ 2024, 111 ತಿಂಗಳುಗಳ ಬಳಿಕ. 3,000 ತಲುಪಿದ್ದು 13.8 ತಿಂಗಳ ಬಳಿಕ. 4,000 ತಲುಪಿದ್ದು 10.2 ಮಂತ್ಸ್ ಲೇಟರ್. 5,000ಕ್ಕೆ ಜಂಪ್ ಆಗಿದ್ದು 9.9 ಮಂತ್ಸ್ ಲೇಟರ್. 6,000 ತಲುಪಿದ್ದು 2.5 ಮಂತ್ಸ್. 7,000 ತಲುಪಿದ್ದು 78.1 ಮಂತ್ ಲೇಟರ್. 8,000 ತಲುಪಿದ್ದು 3.7 ತಿಂಗಳ ಬಳಿಕ. 9,000 ತಲುಪಿದ್ದು 30.8 ಮಂತ್ ಲೇಟರ್. 10,000 ತಲುಪಿದ್ದು 4.5 ಮಂತ್ ಲೇಟರ್. 11,000 6 ತಿಂಗಳು. 12,000 16.5 ತಿಂಗಳು. 13,000 18 ತಿಂಗಳು. 14,000 1.3 ಮಂತ್ಸ್. 15,000 1.3 ಮಂತ್ಸ್. 16,000 5.9 ಮಂತ್ಸ್. 17,000 ಕೇವಲ 0.9 ಮಂತ್ಸ್ ಅಲ್ಲಿ. 18,000 ತಲುಪಿದ್ದು 1.4 ಮಂತ್ಸ್ ಅಲ್ಲಿ. 19,000 20.8 ಮಂತ್ಸ್ ಲೇಟರ್. 20,000 2.5 ಮಂತ್ಸ್ ಲೇಟರ್. 21,000 3.1. 22,000 1.1. 23,000 ತಲುಪಿದ್ದು 4.7 ತಿಂಗಳ ಬಳಿಕ ಮತ್ತು 24,000 ತಲುಪಿದ್ದು ಜೂನ್ 2024 ಅಲ್ಲಿ 0.8 ಮಂತ್ಸ್ ಲೇಟರ್. ನಿಫ್ಟಿಯ ಫಾಸ್ಟೆಸ್ಟ್ ಡಬ್ಲಿಂಗ್ ಆಗಿದ್ದು 22 ತಿಂಗಳಲ್ಲಿ ಲೆಸ್ ದೆನ್ 2 ಇಯರ್ಸ್ 3,000 to 6,000 2006-7ರಲ್ಲಿ. ಸ್ಲೋಯೆಸ್ಟ್ ನಿಫ್ಟಿ ಡಬ್ಲಿಂಗ್ ಆಗಿದ್ದು 12 ವರ್ಷ 6,000ದಿಂದ 12,000 ಪಾಯಿಂಟು 2007 to 2019. ಆದ್ದರಿಂದ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಫ್ಟಿಯ 1,000 ಪಾಯಿಂಟ್ ಮೈಲ್ ಸ್ಟೋನ್ ಏನಿದೆ ಅದಕ್ಕೆ ಲಾಂಗರ್ ಟೈಮ್ ತಗೊಳ್ಳುತ್ತೆ. ಅಂದರೆ ಮಾರ್ಕೆಟ್ ಕನ್ಸಾಲಿಡೇಷನ್ ಆಗುವ ಸಮಯದಲ್ಲಿ. ಉದಾಹರಣೆಗೆ 3,000ದಿಂದ 6,000 ತಲುಪಿದ್ದು 22 ತಿಂಗಳಲ್ಲಿ. ಆದರೆ ಮುಂದಿನ 1,000 ಪಾಯಿಂಟಿಗೆ 78 ತಿಂಗಳು ಬೇಕಾಯಿತು. ಹಾಗೆಯೇ 13,000ದಿಂದ 18,000 ತಲುಪಿದ್ದು ಕೇವಲ 11 ತಿಂಗಳಲ್ಲಿ. ಮುಂದಿನ 1,000 ಪಾಯಿಂಟಿಗೆ 21 ತಿಂಗಳು ಬೇಕಾಯಿತು. ಈಗ ಇತ್ತೀಚಿನ ಲೆಕ್ಕ ತಗೊಂಡ್ರೆ 20,000ದಿಂದ 24,000 ಕೇವಲ 9.5 ಮಂತ್ಸ್ ಅಲ್ಲಿ ತಲುಪಿದೆ. ಮತ್ತೆ 1,000 ಅಥವಾ 2,000 ಪಾಯಿಂಟ್ ಮುಂದಿನ ದಿನಗಳಲ್ಲಿ ನಿಫ್ಟಿ ಮೇಲಕ್ಕೆ ಹೋಗ್ಬೇಕು ಅಂತಂದ್ರೆ ಬಹುಶಃ ಸ್ಲೈಟ್ಲಿ ಕನ್ಸಾಲಿಡೇಷನ್ ಬೇಕಾಗುತ್ತೆ. ಇವತ್ತಿನ ಮಟ್ಟಿಗೆ ಒಂದು ಗುಡ್ ನ್ಯೂಸ್ ಏನು ಅಂತಂದ್ರೆ FII ಅವರು ಜಾಸ್ತಿ ಹಣವನ್ನು ಹಾಕದೇ ಇದ್ರೂ ಕೂಡ ನಿಫ್ಟಿ ಮೇಲಕ್ಕೆ ಹೋಗ್ತಾ ಇದೆ. DII ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ರಿಟೇಲ್ ಇನ್ವೆಸ್ಟರ್ಸ್ ಅವರ ಹಣದಿಂದಾಗಿ ಮಾರುಕಟ್ಟೆ ಮೇಲಕ್ಕೆ ಹೋಗ್ತಾ ಇದೆ. ಕ್ವಶನ್ ಆಫ್ ಟೈಮ್. ಸದ್ಯಕ್ಕೆ 24,000 ತಲುಪಿದೆ. 25 ತಲುಪೋದು 30, 35, 50,000 ಇನ್ನೂ ಕೆಲವು ವರ್ಷಗಳಲ್ಲಿ. ಅಂದರೆ ನಿಫ್ಟಿ ಮೇಲಕ್ಕೆ ಹೋಗುವಾಗ ಸ್ಟ್ರೇಟ್ ಲೈನಲ್ಲಿ ಮೇಲಕ್ಕೆ ಹೋಗಲ್ಲ. ಪೀರಿಯಾಡಿಕ್ ಇಂಟರ್ವಲ್ಸ್ ನಲ್ಲಿ ಒಂದಷ್ಟು ಕರೆಕ್ಷನ್ ಇರುತ್ತೆ, ಕನ್ಸಾಲಿಡೇಷನ್ ಇರುತ್ತೆ, ಕುಸಿತವನ್ನು ಕೂಡ ಕಾಣ್ಬೋದು. ಡಾಕ್ಟರ್ ಭರತ್ ಚಂದ್ರ ವರ್ಕ್ಶಾಪ್ ಅಲ್ಲಿ ನಾವು ಜಾಸ್ತಿ ಒತ್ತು ಕೊಡೋದು, ಜಾಸ್ತಿ ವಿಷಯವನ್ನು ತಿಳಿಸ್ಕೊಡೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸಿಗೆ ಮಾರುಕಟ್ಟೆ ಜಾಸ್ತಿ ಸಮಯ ತಗೊಂಡು ಮೇಲಕ್ಕೆ ಹೋಗಿ ಸಡನ್ ಆಗಿ ಮೇಲಕ್ಕೆ ಹೋದ್ರೆ ಬೇಕಾದಷ್ಟು ಬೆನಿಫಿಟ್ ಆಗುತ್ತೆ. ಯಾಕಂತಂದ್ರೆ ಹಳೆಯ ರೇಟ್ನಲ್ಲಿ ಷೇರುಗಳನ್ನು ಪರ್ಚೇಸ್ ಮಾಡ್ತಾ ಇರ್ಬೋದು. ಅಂದರೆ ನೀವು ಮಾರುಕಟ್ಟೆಯಲ್ಲಿ ಯಾವಾಗಲೂ ಸ್ಟೇ ಇನ್ವೆಸ್ಟೆಡ್ ಆಗಿರಬೇಕು. ಇನ್ನೊಮ್ಮೆ ಸ್ಟೇ ಇನ್ವೆಸ್ಟೆಡ್ ಆಗಿರಬೇಕು. ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಏನಾದ್ರು ಮಾಡ್ಕೊಳ್ತೀರಿ ಅಂತಂದ್ರೆ ನಿಮಗೆ ಪವರ್ ಆಫ್ ಕಾಂಪೌಂಡಿಂಗ್ ನಲ್ಲಿ ಹಣ ಬರೋದಿಲ್ಲ. ನಮ್ಮ ಸಲಹೆ ಸ್ಮಾಲ್ ಅಮೌಂಟ್ ಆದರೂ ಪರವಾಗಿಲ್ಲ, 5,000 10,000, ಆದರೆ ಲಾಂಗ್ ಟರ್ಮಿಗೆ ಹಾಕೊಂಡು ಹೋಗಿ, ಆಗ ನಿಮಗೆ ಲಾಭ ಖಚಿತ. ಎಲ್ಲಿವರೆಗೆ ಭಾರತದಲ್ಲಿ ಇಕಾನಮಿ ಇಂಪ್ರೂವ್ ಆಗ್ತಾ ಇರುತ್ತೋ ಅಲ್ಲಿವರೆಗೆ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇರುತ್ತೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಸದ್ಯಕ್ಕೆ ನಿಫ್ಟಿ 24,000 ಪಾಯಿಂಟ್. 25,000 ಪಾಯಿಂಟ್ ಟಚ್ ಆಗೋ ಮುಂಚೆ ಏನಾದರೂ ದೊಡ್ಡ ಕರೆಕ್ಷನ್ ಆಗುತ್ತಾ?
ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ, ಯಾಕಂದ್ರೆ ಅವ್ರಿಗೂ ಕೂಡ ಕನ್ಫ್ಯೂಷನ್ ಇರ್ಬೋದು, ನಿಫ್ಟಿ ಯಾವಾಗ 25,000 ತಲುಪುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.